ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸಮಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಒಂದು ಆಗಸ್ಟ್ 15ನೇ ತಾರೀಕು ನಿಮಗೆಲ್ಲರಿಗೂ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ನಿಮಗೆ ಸಲ್ಲಿಸುತ್ತೇವೆ. ಆ ಕರ್ತನಾದ ಯೇಸುವಿಗೆ ನಾವು ಮಹಿಮೆಗೆ ಸಲ್ಲಿಸೋಣ, ಯಾಕೆಂದ್ರೆ ದೇವರು ನಮಗೊಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. 4,000 ವರ್ಷಗಳ ಹಿಂದೆ having the freedom from Egyptians. ಇಸ್ರೇಲರು ಕೂಡ ಐಗುಪ್ತ ದೇಶದಿಂದ ಒಂದು ಸ್ವತಂತ್ರವನ್ನ ಹೊಂದಿ ಅವರೊಂದು ಆಚರಣೆಯನ್ನ ಅವತ್ತಿನ ದಿವಸ ಅವರು ಮಾಡಿದರು. It was the freedom from slavery. ಅವರಿಗೆ ಒಂದು ದಾಸತ್ವದಿಂದ ಅವರಿಗೆ ಸಿಕ್ಕಿದಂತ ಒಂದು ಸ್ವಾತಂತ್ರ್ಯ ಅದಾಗಿತ್ತು. It was the freedom from poverty. ಬಡತನದಿಂದ ಅವರಿಗೆ ದೊರಕಿದಂತ ಒಂದು ಸ್ವಾತಂತ್ರ್ಯ ಅದಾಗಿತ್ತು. It was the freedom from idol worship. ವಿಗ್ರಹಾರಾಧನೆ ಶಕ್ತಿಗಳಿಂದ ಅವರಿಗೆ ಬಿಡುಗಡೆ ಸಿಕ್ಕಿದಂತ ಒಂದು ಸ್ವಾತಂತ್ರ್ಯ ಆಗಿತ್ತು. For 430 years they couldn't worship the true God. 430 ವರ್ಷಗಳ ಕಾಲ ಸತ್ಯವಾದ ದೇವರನ್ನು ಅವರು ಆರಾಧನೆ ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ. God gave them the freedom. ದೇವರು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟನು. Hallelujah. What is the true freedom? ಹಾಗಾದ್ರೆ ನಿಜವಾದ ಸ್ವಾತಂತ್ರ್ಯ ಯಾವುದಾಗಿದೆ? Becoming the slaves of Christ. ನಾವು ಕ್ರಿಸ್ತನ ದಾಸರಾಗೋದೇ ಅದು ಸ್ವಾತಂತ್ರ್ಯವಾಗಿದೆ ಆಗಿದೆ. Hallelujah. It is not just coming out from any countries. ಯಾವುದೇ ರಾಜ್ಯದಿಂದ ಯಾವುದೇ ದೇಶದಿಂದ ಹೊರಗಡೆ ಬರುವುದು ನಮಗೆ ಸ್ವಾತಂತ್ರ್ಯದ ಅರ್ಥವನ್ನು ಕೊಡುವುದಿಲ್ಲ. Even having that freedom, ಆ ಒಂದು ಸ್ವಾತಂತ್ರ್ಯವನ್ನು ಹೊಂದಿದರೂ ಕೂಡ we might become slaves to sin. ನಾವು ಪಾಪಕ್ಕೆ ದಾಸತ್ವಕ್ಕೆ ಒಳಗಾಗಬಹುದು. But what is true freedom? ಆದರೆ ನಿಜವಾದ ಸ್ವಾತಂತ್ರ್ಯ ಅಂದರೆ ಏನು? When we become the slaves of Jesus Christ. ನಾವು ಯೇಸು ಕ್ರಿಸ್ತನ ಯಾವಾಗ ದಾಸರಾಗುತ್ತೇವೋ, ಸೇವಕರಾಗುತ್ತೇವೋ, that is true independence. ಅದು ನಿಜವಾದ ಸ್ವಾತಂತ್ರ್ಯವಾಗಿರುತ್ತದೆ. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. So God was instructing Moses. ದೇವರು ಮೋಶೆಗೆ ಈ ರೀತಿಯಲ್ಲಿ ಹೇಳುತ್ತಿದ್ದರು. See, just coming out of Egypt. ಆಗ ಐಗುಪ್ತ ದೇಶಕ್ಕೆ ಇಸ್ರೇಲ್ ಮತ್ತು ಆತನ ಹೊರಗಡೆ ಬಂದಾಗ that is not the complete freedom. ಅದು ಸಂಪೂರ್ಣವಾದ ಒಂದು ಆ ಸ್ವಾತಂತ್ರ್ಯ ಆಗಿರಲಿಲ್ಲ. There is much beyond. ಅಲ್ಲಿ ಇನ್ನೂ ಅನೇಕ ಕಾರ್ಯಗಳಿದ್ದಾವೆ. Freedom was to come out of the evil things. ಸ್ವಾತಂತ್ರ್ಯ ಅನ್ನೋದು ದುಷ್ಟ ವಿಚಾರಗಳಿಂದ ನಾವು ಹೊರಗಡೆ ಬರಬೇಕಾಗಿದೆ. See, freedom is when evil don't control us. ಯಾವಾಗ ನಮ್ಮ ಜೀವಿತದ ಮೇಲೆ ದುರಾತ್ಮನ ಆಳ್ವಿಕೆ ಇರೋದಿಲ್ವೋ ಅದೇ ಸ್ವಾತಂತ್ರ್ಯವಾಗಿದೆ. See, when no wicked influences, that is true freedom. ನಮಗೆ ನಮ್ಮ ಮೇಲೆ ಯಾವಾಗ ದುಷ್ಟತ್ವ ಪ್ರಭಾವ ಬೀರೋದಿಲ್ವೋ, ಅದು ಯಾವುದೇ ಕಾರ್ಯವನ್ನ ಮಾಡೋದಿಲ್ವೋ ಅದು ಸ್ವಾತಂತ್ರ್ಯವಾಗಿದೆ. That's what God was instructing Moses to teach his people. ಅದನ್ನೇ ಆ ಮೋಶೆಗೆ ದೇವರು ನೀನು ಈ ರೀತಿ ಈ ವಿಚಾರಗಳನ್ನ ಇಸ್ರೇಲಿಗೆ ಕಲಿಸಿಕೊಡು ಎಂದು ಹೇಳಿದರು. So where do you read this? ನೀವು ಇದನ್ನು ಎಲ್ಲಿ ಓದುತ್ತೀರಿ? Leviticus chapter 18 verse number 3. ಯಾಜಕಕಾಂಡ 18ನೇ ಅಧ್ಯಾಯ 3ನೇ ವಚನ. Let us read what God is trying to teach his people. ದೇವರು ಆತನ ಜನರಿಗೆ ಏನನ್ನ ಕಲಿಸಿಕೊಡಲಿಕ್ಕೆ ಬಯಸ್ತಾ ಇದ್ದಾನೆ ಅನ್ನೋದನ್ನ ಇವತ್ತಿನ ದಿವಸ ಓದಿಕೊಳ್ಳೋಣ. Leviticus chapter 18 verse number 3. ಯಾಜಕಕಾಂಡ 18ನೇ ಅಧ್ಯಾಯ 3ನೇ ವಚನ. So here God is speaking. ದೇವರು ಇಲ್ಲಿ ಮಾತನಾಡುತ್ತಿದ್ದಾನೆ. The Israelites. ಇಸ್ರೇಲರ ಜೊತೆ ಮಾತನಾಡುತ್ತಿದ್ದಾನೆ. See, people, according to the doings of the land of Egypt where you dwelt, you shall not do, and according to the doings of the land of Canaan where I am bringing you, you shall not do, nor you shall walk in their ordinances. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು. ನಾನು ನಿಮ್ಮನ್ನು ಬರಮಾಡುವ ಕಾನಾನ್ ದೇಶದ ಆಚರಣೆಗಳನ್ನು ನೀವು ಅನುಸರಿಸಬಾರದು. ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಬಾರದು. Hallelujah. This is the word of the Lord. ಇದು ದೇವರ ವಾಕ್ಯವಾಗಿದೆ. So God is basically telling his people, ದೇವರು ಅತಿವಾರವಾಗಿ ಇಲ್ಲಿ ಹೇಳುತ್ತಿರುವ ವಿಚಾರ ಏನಂತಂದ್ರೆ, my people called by my name, you should live differently. ನನ್ನ ಜನರೇ, ನನ್ನ ಹೆಸರುಗೊಂಡು ಕರೆದಿರುವಂತ ನನ್ನ ಜನರೇ, ನೀವು ವಿಭಿನ್ನವಾಗಿ ಜೀವಿಸಬೇಕು. Hallelujah. Hallelujah. You must be ordained and separated, and you should live differently. ನೀವು ಪ್ರತಿಷ್ಠಿತರು ಮತ್ತು ನೀವು ನನಗೋಸ್ಕರ ಬೇರ್ಪಟ್ಟವರು, ನೀವು ಬೇರೆ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಜೀವಿಸಬೇಕು. So God is telling Israelites, ದೇವರು ಇಸ್ರೇಲ್ ಈ ರೀತಿಯಲ್ಲಿ you ಹೇಳುತ್ತಿದ್ದಾರೆ, are not supposed to live as Egyptians. ನೀವು ಐಗುಪ್ತ ದೇಶದಲ್ಲಿರುವವರ ಜನರ ರೀತಿಯಲ್ಲಿ ನೀವು ಜೀವಿಸುವುದು ತಕ್ಕದಲ್ಲ. You are not even able to or supposed to live as Canaanites. ನೀವು ಕಾನಾನ್ಯರು ಇರುವ ರೀತಿಯಲ್ಲಿ ಜೀವಿಸಬಾರದು. Hallelujah. So in simple terms, ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ, so God told them, ದೇವರು ಏನನ್ನು ಹೇಳಿದ್ರು ನೋಡುವಾಗ, don't
had seen before. ನೀವು ಇದಕ್ಕಿಂತ ಮುಂಚೆ ಏನೇನು ಜನರು ಜೀವಿಸಿದರೆ ನೋಡಿದ್ರು ಆ ರೀತಿಯಲ್ಲಿ ಜೀವಿಸಬೇಡಿ. And you are not supposed to live what you are going to see now. ಅದೇ ರೀತಿಯಲ್ಲಿ ಈಗ ನೀವು ಯಾವ ಜನರನ್ನ ಅವರು ಜೀವಿಸುವ ಜೀವನ ಶೈಲಿಯನ್ನು ನೋಡಲಿಕ್ಕೆ ಹೋಗ್ತಿದ್ದೀರೋ ಅದನ್ನು ಕೂಡ ನೋಡಿ ನೀವು So ಜೀವಿಸಬಾರದು. the principle is clear. ಈ ತತ್ವ ಸ್ಪಷ್ಟವಾಗಿದೆ. The past Egypt ಅಲ್ಲಿ ಆ ಭೂತ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂತ ಐಗುಪ್ತ and the present Canaan should not become your life. ಅದೇ ರೀತಿಯಲ್ಲಿ ಈಗ ವರ್ತಮಾನ ಕಾಲದಲ್ಲಿ ಈಗಿನ ಕಾಲ ಅವರು ಕಣ್ಣಿನಿಂದ ನೋಡುತ್ತಿರುವಂತ ಕಾರಣರು ಯಾವುದೇ ಕಾರಣಕ್ಕೂ ಇಸ್ರೇಲರ ಒಳಗಡೆ ಬರಬಾರದು. Today even God is giving us the same principle. ಇವತ್ತಿನ ದಿವಸ ಅದೇ ತತ್ವವನ್ನು ಇವತ್ತಿನ ದಿವಸ ನಮಗೂ ಕೊಡುತ್ತಿದ್ದಾನೆ. Your past Egypt ನಿಮ್ಮ ಐಗುಪ್ತ ದೇಶದಂತಿರುವಂತ ಹಳೆಯ ಜೀವಿತ and the present world, that is Canaan. ಅದೇ ರೀತಿಯಲ್ಲಿ ಈಗ ನೀವು ಕಾಣುತ್ತಿರುವಂತ ಈ ಲೋಕ ಅಂದ್ರೆ ಕಾನಾನ್ ಎಂದು ನಾವು ನೋಡ್ತಾ You ಇದ್ದೇವೆ. shouldn't follow that world. ಆ ಒಂದು ಲೋಕವನ್ನು ನೀವು ಹಿಂಬಾಲಿಸಕೂಡದು. You should live a different life. ನೀವೊಂದು ವಿಭಿನ್ನವಾದ ಬೇರ್ಪಟ್ಟ ಜೀವಿತವನ್ನು ಜೀವಿಸಬೇಕು. Your friends cannot influence your life. ನಿಮ್ಮ ಸ್ನೇಹಿತರು ನಿಮ್ಮ ಜೀವಿತದ ಮೇಲೆ ಪ್ರಭಾವ ಬೀರಬಾರದು. Your wife or your husband cannot influence your ನಿಮ್ಮ life. ಗಂಡ ಅಥವಾ ಹೆಂಡತಿ ಯಾವುದೇ ಲೋಕ ರೀತಿಯಾಗಿ ನಿಮಗೆ ಪ್ರಭಾವ ಬೀರಕೂಡದು. This world must not influence your life. ಈ ಲೋಕವು ನಿಮ್ಮ ಜೀವಿತವನ್ನು ಎಂದಿಗೂ ಆ ಪ್ರಭಾವ ಬೀರಕೂಡದು. So Lord Jesus said, ಕರ್ತನಾದ ಯೇಸು ಈ ರೀತಿಯಲ್ಲಿ you ಹೇಳಿದರು, are the salt of the earth. ನೀವು ಈ ಲೋಕಕ್ಕೆ ಭೂಮಿಯ ಉಪ್ಪಾಗಿದ್ದೀರಿ. So what is the meaning? ಇದರ ಅರ್ಥ ಏನು? Salt in right quantity. ಉಪ್ಪನ್ನ ನಾವು ಸರಿಯಾದ ಮಿತಿಯಲ್ಲಿ ಹಾಕುವುದಾದರೆ It increases the value of food. ಅದು ಒಂದು ಆಹಾರದ ಒಂದು ಬೆಲೆ ಬಾಳುತೆಯನ್ನು ಹೆಚ್ಚಿಸುತ್ತದೆ. It increases the taste of the food. ಅದು ಒಂದು ಆಹಾರದ ಒಂದು ರುಚಿಯನ್ನು ಹೆಚ್ಚಿಸುತ್ತದೆ. Today God is speaking. ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾನೆ. You must influence the world. ನೀವು ಲೋಕವನ್ನ ಪ್ರಭಾವ And ಬೀರುವವರಾಗಿರಬೇಕು. the world must not influence your ಲೋಕವು life. ಎಂದಿಗೂ ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರಕೂಡದು. That is a true Christian independent life. ಅದನ್ನೇ ಒಬ್ಬ ಕ್ರೈಸ್ತನ ಒಂದು ಸ್ವಾತಂತ್ರ್ಯ ಉಳ್ಳಂತ ಜೀವಿತ ಅದಾಗಿದೆ. A pastor was saying this example. ಸೇವಕರು ಒಂದು ಉದಾಹರಣೆ ಈ ರೀತಿಯಲ್ಲಿ There ಹೇಳ್ತಾರೆ. are two kinds of people in this world. ಈ ಲೋಕದಲ್ಲಿ ಎರಡು ರೀತಿಯ ಜನರಿದ್ದಾರೆ. One type is thermometer people. ಒಂದು ರೀತಿಯ ಜನ ಅವರು ಥರ್ಮೋಮೀಟರ್ ಜನ ಎಂದು ಹೇಳ್ತಾರೆ. Other people are thermostat people. ಇನ್ನೊಂದು ಜನ ಏನಂದ್ರೆ ಥರ್ಮೋಸ್ಟಾಟ್ ಎನ್ನುವಂತ ಜನ ಆಗಿದ್ದಾರೆ. What is the difference? ಇದರಿರುವ ವ್ಯತ್ಯಾಸ ಏನು? A thermometer, ಒಂದು ಥರ್ಮೋಮೀಟರ್ it tells the room temperature. ಆ ರೂಮ್ ಅಲ್ಲಿರುವ ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ಉಷ್ಣತೆ ಇದೆ ಅನ್ನೋದನ್ನ ಹೇಳ್ತದೆ. But a thermostat ಅದು ಥರ್ಮೋಸ್ಟಾಟ್ ಅನ್ನೋದು controls the room temperature. ಅದು ರೂಮಿನ ಯಾವುದೇ ಟೆಂಪರೇಚರ್ ಇದ್ರೂ ಕೂಡ ಅದು ತನಗೆ ಬೇಕಾದ ರೀತಿಯಲ್ಲಿ ಟೆಂಪರೇಚರ್ ನಿಯಂತ್ರಣಗೊಳಿಸುತ್ತದೆ. So that is the difference. ಅದು ವ್ಯತ್ಯಾಸ If ಇರುವಂತ. you become a thermometer, ಒಂದು ವೇಳೆ ಥರ್ಮೋಮೀಟರ್ ನೀವು ಆಗೋದಾದ್ರೆ whatever the atmosphere tells you, ನಿಮ್ಮ ಸುತ್ತಲೂ ಏನೇನೇನು ನಡೀತಾ ಇದೆಯೋ you will adapt to it. ನೀವು ಅದಕ್ಕೆ ಅಡಾಪ್ಟ್ ಆಗ್ತೀಯ. ನೀವು ಅದರ ರೀತಿಯಲ್ಲಿ You ನಡೆದುಕೊಳ್ಳುತ್ತೀಯ. are influenced by your surroundings. ನಿನ್ನ ಸುತ್ತಲಿರುವಂತ ಜನರ ಮುಖಾಂತರ, ಸುತ್ತಲಿರುವಂತ ದೃಶ್ಯಗಳ ಮುಖಾಂತರವಾಗಿ ನೀನು ಪ್ರಭಾವಕ್ಕೊಳಗಾಗುತ್ತೀಯ. When you become a thermostat, ಯಾವಾಗ ನೀವು ಥರ್ಮೋಸ್ಟಾಟ್ ಅನ್ನು ಹಾಕ್ತೀಯೋ, whatever is the temperature, ಏನೇ ಒಂದು ಬದಲಾವಣೆಗಳು, ಏನೇ ವ್ಯತಿರಿಕ್ತವಾದ ಘಟನೆಗಳು you ನಡೆದರು, will set the temperature. ನೀವು ಆ ಒಂದು ಟೆಂಪರೇಚರ್ ಸೆಟ್ ಮಾಡುವವರಾಗಿದೆ, ಅಂದರೆ ಅವರ ಮೇಲೆ ಪ್ರಭಾವ ಬೀರುವವರಾಗಿರ್ತೀರಿ. You will influence the world. ನೀವು ಇನ್ನೊಬ್ಬರ ಮೇಲೆ ಪ್ರಭಾವ You will ಬೀರುವವರಾಗಿರ್ತೀರಿ. change the atmosphere. ನೀವು ಸುತ್ತಲಿರುವಂತ ದುಷ್ಟ ಕಾರ್ಯಗಳೆಲ್ಲವನ್ನು ಬದಲಾವಣೆ ಮಾಡುವಂತ ಜೀವಿತ ನಿಮ್ಮದಾಗಿರುತ್ತದೆ. Actually, God is speaking to you ಇವತ್ತಿನ ದಿವಸ ದೇವರು ಈ ರೀತಿಯಲ್ಲಿ at your ಮಾತನಾಡುತ್ತಾರೆ. workplace, ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ, as a student, ನಿಮ್ಮ ಒಂದು ವಿದ್ಯಾರ್ಥಿಯಾಗಿ, as a family man, ನಿಮ್ಮ ಒಂದು ಕುಟುಂಬದ as a ಸದಸ್ಯನಾಗಿ, family woman. ಒಂದು ಕುಟುಂಬದ ಸದಸ್ಯೆಯಾಗಿ Only God must influence your thoughts. ದೇವರು ಮಾತ್ರವೇ ನಿಮ್ಮ ಆಲೋಚನೆಗೆ ಪ್ರಭಾವ ಬೀರಬೇಕು. Don't imitate the world. ಈ ಲೋಕವನ್ನು ಯಾವುದೇ ಕಾರಣಕ್ಕೂ ನೀವು ಅನುಸರಿಸಬೇಡಿ. Our God never changes. ಯಾಕಂದ್ರೆ ನಮ್ಮ ದೇವರು ಬದಲಾಗದ The ದೇವರಾಗಿದ್ದಾರೆ. Bible also never changes. ಅದೇ ರೀತಿಯಲ್ಲಿ ಸತ್ಯವೇದ ಕೂಡ ಅದು ಬದಲಾಗದ ಸತ್ಯವೇದವಾಗಿದೆ. The principles of God will never change. ದೇವರ ತತ್ವಗಳು ಎಂದಿಗೂ ಬದಲಾಗೋದಿಲ್ಲ. See, no one must control your emotions. ನಿಮ್ಮ ಭಾವನೆಗಳನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ಪ್ರಭಾವ ಬೀರಕೂಡದು. See, when your friend invites you for an unwanted place, ಬೇಡವಾದ ಸ್ಥಳಕ್ಕೆ ನಿಮ್ಮ ಸ್ನೇಹಿತರು ನಿಮ್ಮನ್ನ ಆಹ್ವಾನಿಸುವಾಗ don't become a thermometer, ಥರ್ಮೋಮೀಟರ್ ನ ರೀತಿಯಲ್ಲಿ ನೀವು ಇರಬೇಡ್ರಿ. but become a thermostat. ನೀವು ಥರ್ಮೋಸ್ಟಾಟ್ ಆಗಿ ಮಾರ್ಪಡಿರಿ. You must influence your friends. ಅದರ ಅರ್ಥ ಏನಂತಂದ್ರೆ ನಿಮ್ಮ ಸ್ನೇಹಿತರನ್ನ ನಾನು ಬರೋದಿಲ್ಲ ಅಥವಾ ಅಲ್ಲಿ ಹೋಗಬಾರದು ಅನ್ನೋದನ್ನ ನಿಮ್ಮ ಮಾತುಗಳ ಆತ್ಮದ ಮೇಲೆ ಪ್ರಭಾವ ಬೀರಲಿ. In few days
days ago, ಕೆಲವು ದಿವಸಗಳ ಹಿಂದೆ one of my friends, ನನ್ನ ಸ್ನೇಹಿತರು she wanted to influence me and bring me to an unwanted place. ನನ್ನನ್ನ ಪ್ರಭಾವ ಬೀರಿ ಆಕೆ ಬೇಡವಾದ ಸ್ಥಳಕ್ಕೆ ಬರುವುದಕ್ಕೆ ಆಕೆ ಪ್ರಯತ್ನ But ಪಟ್ಟಳು. I gave her the direct shot. ಆಕೆಗೆ ನೇರವಾದ ಒಂದು ಉತ್ತರ ನಾನು ಈ ರೀತಿಯಲ್ಲಿ I am ಹೇಳಿದೆ. not supposed to visit such kind of places. ಅಂತ ಸ್ಥಳಗಳಿಗೆ ನಾನು ಬರಕೂಡದು ಅನ್ನೋದನ್ನ ಹೇಳಿದೆ. Church, if you are listening to this message, ನನ್ನ ಸಂದೇಶವನ್ನು ನೀವು ಕೇಳುತ್ತಿರುವುದಾದರೆ don't become slaves to your friends. ನಿನ್ನ ಸ್ನೇಹಿತರಿಗೆ ನೀನು ದಾಸನಾಗಬೇಡ. Don't become slaves to your girlfriends and boyfriends. ನಿನ್ನ ಗರ್ಲ್ ಫ್ರೆಂಡ್ಗೆ ನಿನ್ನ ಬಾಯ್ ಫ್ರೆಂಡ್ಗೆ ದಾಸನಾಗಬೇಡ. Who is your friend? ನಿನ್ನ ಸ್ನೇಹಿತ ಯಾರಾಗಿದ್ದಾನೆ? Jesus Christ. ಯೇಸು ಕ್ರಿಸ್ತನೇ ನಿನ್ನ ಸ್ನೇಹಿತನಾಗಿದ್ದಾರೆ. The slaves of Jesus Christ. ನಾವು ದೇವರಾದ ಯೇಸುವಿನ ಸೇವಕರಾಗಿದ್ದೇವೆ. So the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. Jesus loved Mary, Martha and Lazarus. ಯೇಸು ಕ್ರಿಸ್ತನು ಮಾರ್ತಾ ಮರಿಯಳು ಅದೇ ರೀತಿಯಲ್ಲಿ ಲಾಜರನನ್ನು ಪ್ರೀತಿಸಿದರು. And the Bible talks about Lazarus and Jesus' friendship. ಲಾಜರನು ಮತ್ತು ಯೇಸುವಿನ ಮಧ್ಯದಲ್ಲಿರುವಂತಹ ಸ್ನೇಹದ ವಿಚಾರವಾಗಿ ಸತ್ಯವೇದ ಮಾತನಾಡುತ್ತದೆ. The Bible tells us Jesus and Lazarus, they were very good friends. ಯೇಸು ಕ್ರಿಸ್ತನು ಮತ್ತು ಲಾಜರನು ಅವರು ಒಳ್ಳೆಯ ಸ್ನೇಹಿತರಾಗಿದ್ದರು ಅನ್ನೋದನ್ನು ಸತ್ಯವೇದ ಹೇಳುತ್ತದೆ. And this friend of Jesus one day became sick. ಈ ಯೇಸುವಿನ ಸ್ನೇಹಿತನಾದ ಲಾಜರನು ಆತನ ಒಂದು ದಿವಸ ಹುಷಾರಿಲ್ಲದೆ ಬೀಳುತ್ತಾ And ರೋಗಗ್ರಸ್ತನಾದ. Martha sent a message to Jesus. ಮಾರ್ತಳು ಅಲ್ಲಿ ಯೇಸು ಕ್ರಿಸ್ತನಿಗೆ ಈ ರೀತಿಯಲ್ಲಿ ಸಂದೇಶವನ್ನು ಕಳಿಸ್ತಾಳೆ. Your friend, ನಿನ್ನ ಸ್ನೇಹಿತನು my brother, ನನ್ನ ಸಹೋದರನು he's sick. ಆತನು ಲಾಜರನು ಅಸ್ವಸ್ಥನಾಗಿದ್ದಾನೆ. So Jesus, now you should come. ಯೇಸುವೆ ಈಗ ನೀನು ಬರಬೇಕು. Now you should heal him. ಈಗ ನೀನು ಆತನನ್ನು ಸ್ವಸ್ಥಪಡಿಸಬೇಕು. What did Jesus do? ಯೇಸು ಕ್ರಿಸ್ತರು ಏನನ್ನ ಮಾಡಿದರು? Beloved people, they tried to influence Jesus. ಆತನ ಪ್ರೀತಿ ಉಳ್ಳಂತ ಜನರು ಆತನನ್ನ ಪ್ರಭಾವ ಬೀರುವುದಕ್ಕೆ ನೋಡಿದ್ರು. They wanted to control Jesus. ಯೇಸು ಕ್ರಿಸ್ತನನ್ನು ನಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕೆಂದು ಅವರು ಬಯಸಿದರು. We should always know one thing. ನಾವು ಒಂದನ್ನು ತಿಳಿದುಕೊಳ್ಳಬೇಕು. When Jesus wants, ಯೇಸು ಕ್ರಿಸ್ತನು ಯಾವಾಗ ಇಷ್ಟಪಡುತ್ತಾನೋ then he does miracles in your life. ಆಗ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತವನ್ನು ಮಾಡುತ್ತಾನೆ. It is not in your time. ನಿಮ್ಮ ಸಮಯದಲ್ಲಿ ಆತನು ಮಾಡುವುದನ್ನಲ್ಲ. So now Jesus, ಯೇಸು ಕ್ರಿಸ್ತನು ಈಗ now is asking Father, ಆತನ ತಂದೆಯ ಬಳಿ ಕೇಳುತ್ತಾ ಇದ್ದಾನೆ. Father, ತಂದೆಯೇ, it is Martha and Mary. ಮಾರ್ತ ಮತ್ತು ಮರಿಯಳು, It is my friend Lazarus. ನನ್ನ ಸ್ನೇಹಿತರಾದ ಲಾಜರನು. So many times have invited me for food. ಅವರು ಅನೇಕ ಬಾರಿ ಒಂದು ಆಹಾರವನ್ನು ಕೊಟ್ಟು ನನಗೆ ಉಪಚಾರ ಮಾಡಿದ್ದಾರೆ. My friend is sick now. ನನ್ನ ಸ್ನೇಹಿತನು ಈಗ ಅಸ್ವಸ್ಥನಾಗಿದ್ದಾನೆ. Please allow me to go and heal him now. ಅವರನ್ನ ಈಗಲೇ ಹೋಗಿ ಸ್ವಸ್ಥ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು. So Jesus went and healed Lazarus. ಯೇಸು ಕ್ರಿಸ್ತನು ಹಾಗೆ ಹೋಗಿ ಆತನನ್ನ ಸ್ವಸ್ಥಪಡಿಸಿದರು. That's the true story, right? ಹೌದಲ್ವಾ? ಹಾಗೆ ನಡೀತಲ್ವಾ? What happened? ಅಲ್ಲಿ ಏನ್ ನಡೀತು? Jesus was not influenced by Martha. ಯೇಸು ಕ್ರಿಸ್ತನು ಮಾರ್ತಳ ಮಾತಿನಿಂದ ಯಾವುದೇ ಕಾರಣಕ್ಕೂ ಪ್ರಭಾವಕ್ಕೆ ಬೀಳಲಿಲ್ಲ. When he came to know that Lazarus was sick, ಲಾಜರನು ಯಾವಾಗ ಅಸ್ವಸ್ಥನಾಗಿದ್ದಾರೆ ಅನ್ನೋದನ್ನು ಗೊತ್ತಾಯ್ತು. still he did the will of the Father God. ಆಗಲೂ ಕೂಡ ಆತನು ದೇವರ ಚಿತ್ತವನ್ನೇ ನೆರವೇರಿಸಿದರು. He stayed back for 4 days. ಆದರೆ 4 ದಿವಸಗಳ ಕಾಲ ತಾನು ಇದ್ದ ಸ್ಥಳದಲ್ಲಿಯೇ ಇದ್ದನು. No, Lazarus died. ಲಾಜರನು ಸತ್ತು ಹೋದನು. All the funerals happened. ಎಲ್ಲ ಶವ ಸಂಸ್ಕಾರ He ನಡೆಯಿತು. was kept in the tomb. ಆತನ ಸಮಾಧಿಯಲ್ಲಿ ಇಟ್ಟರು. The stone was rolled away. ಆ ಒಂದು ಕಲ್ಲನ್ನ ಅಲ್ಲಿ ಉರುಳಿಸಿ ಬಿಟ್ಟರು. Hallelujah. Hallelujah. That was the story. ಅದೊಂದು ಕಥೆ. ಅದು ಆ ರೀತಿ ನಡೆಯಿತು. But when Father God said, ಆದರೆ ತಂದೆಯಾದ ದೇವರು ಯಾವಾಗ ಈ ರೀತಿಯಲ್ಲಿ ಹೇಳಿದರು? now, ಈಗ my son, ನನ್ನ ಮಗನೇ, Lazarus is dead. ಲಾಜರನು ಈಗ ಸತ್ತು ಹೋಗಿದ್ದಾನೆ. Go and rise him up. ಆತನನ್ನು ಹೋಗಿ ಎಬ್ಬಿಸು ಎಂದು Then ಹೇಳಿದಾಗ Jesus Christ ಆಗ came. ಯೇಸು ಕ್ರಿಸ್ತನಲ್ಲಿ ಹೋದರೆಂದು ನಾವು ನೋಡ್ತಾ ಇದ್ದೇವೆ. Hallelujah. The world must not influence our life. ಈ ಲೋಕ ಎಂದಿಗೂ ನಿಮ್ಮನ್ನ ಪ್ರಭಾವ ಬೀರಕೂಡದು. Hallelujah. God must influence our life. ದೇವರು ನಮ್ಮನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಿಯಂತ್ರಣದಲ್ಲಿ We have to ಇಟ್ಟುಕೊಳ್ಳಬೇಕು. live in His time, ನಾವು ಆತನ ಸಮಯದಲ್ಲಿ in ಜೀವಿಸುವವರಾಗಬೇಕು. His will. ಆತನ ಚಿತ್ತದ ಪ್ರಕಾರವಾಗಿ Even ಜೀವಿಸುವವರಾಗಬೇಕು. Jesus' own mother, ಯೇಸು ಕ್ರಿಸ್ತನು ತನ್ನ ತಾಯಿಯೇ ಆಗಿರುವ ಮರಿಯಳು, Mother Mary, ನಮ್ಮ ತಾಯಿಯಾದ ಶಾರೀರಿಕ ತಾಯಿಯಾದ ಮರಿಯಳು, she tried to control Jesus. ಆಕೆ ಕೂಡ ಯೇಸುವನ್ನು ತನ್ನ ಹತೋಟಿಗೆ ತರಲು ನೋಡಿದಳು. Remember in Cana's wedding, ಕಾನಾ ಊರಿನ ಮದುವೆಯಲ್ಲಿ ನಮಗೆ ಗೊತ್ತಿದೆ. do something now. ಈಗಲೇ ನೀನು ಏನಾದರೂ ಮಾಡೋದು ಹೇಳು. What did Jesus ಯೇಸು say? ಕ್ರಿಸ್ತನು ಏನನ್ನು ಹೇಳಿದ್ರು? My time has not come. ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಆತನು Church, if you ಹೇಳಿದನು. are listening to this, ಸಭೆಯ ಸಮಯದಲ್ಲಿ ನನ್ನ ಮಾತನ್ನು your ಕೇಳುತ್ತಿರುವುದಾದರೆ friends will come to you. ನಿಮ್ಮ ಸ್ನೇಹಿತರು ನಿಮ್ಮ ಬಳಿಗೆ Your ಬರ್ತಾರೆ. wife will come to you. ನಿಮ್ಮ ಹೆಂಡತಿ ನಿಮ್ಮ ಬಳಿಗೆ Your ಬರ್ತಾರೆ. husband will come to ನಿಮ್ಮ you. ಗಂಡ ನಿಮ್ಮ ಬಳಿಗೆ ಬರ್ತಾರೆ. They will say something, do it right now. ಈಗಲೇ ಏನಾದರೂ ಮಾಡು ಎಂದು ಹೇಳುತ್ತಾರೆ. If it is out of the will of ಒಂದು ವೇಳೆ God, ದೇವರ ಚಿತ್ತದ ಹೊರಗಡೆ ಅದು ಇರೋದಾದ್ರೆ don't listen to them. ಯಾವುದೇ ಕಾರಣಕ್ಕೂ ಆ ಮಾತನ್ನು ನೀವು ಕೇಳಬೇಡ್ರಿ. Whatever Jesus tells you, ಯೇಸು
ಕ್ರಿಸ್ತನು ನಿಮಗೆ ಏನನ್ನ ಹೇಳುತ್ತಾನೋ do in the name of Jesus. ಅದನ್ನ ಮಾತ್ರವೇ ಯೇಸುವಿನ ನಾಮದಲ್ಲಿ ಅದನ್ನು ಮಾಡಿರಿ. Hallelujah. Today, in the early church, ಇಂದಿನ ದಿನಮಾನಗಳಲ್ಲಿ ಸಭೆಗಳಲ್ಲಿ early church means apostles' church. ಆದಿ ಸಭೆಗಳಲ್ಲಿ What did the Christian world tell us? ಕ್ರೈಸ್ತ ಲೋಕ ಏನನ್ನ ಹೇಳ್ತಾ You ಇದೆ? can know the gospel is true looking at our lives. ನಮ್ಮ ಜೀವಿತವನ್ನು ನೋಡಿ ನೀವು ಈ ಒಂದು ಸುವಾರ್ತೆ ಸತ್ಯವಾದದ್ದು ಅನ್ನೋದನ್ನ ನಂಬಿರಿ ಅನ್ನೋದನ್ನ ಅವರು ಹೇಳ್ತಾ But ಇದ್ದಾರೆ. what does today's Christian world ಅದೇ say? ಇವತ್ತಿನ ದಿವಸ ಕ್ರೈಸ್ತ ಲೋಕ ಏನನ್ನ ಹೇಳ್ತಾ ಇದೆ? Don't look at me. ನನ್ನನ್ನ ನೋಡ್ಬೇಡ, No, don't follow me. ನನ್ನನ್ನ ಹಿಂಬಾಲಿಸಬೇಡ, I'm a bad example. ನಾನೊಬ್ಬ ಕೆಟ್ಟ ಒಂದು ಉದಾಹರಣೆಯಾಗಿದ್ದೇನೆ. But look at Jesus. ಯೇಸು ಕ್ರಿಸ್ತನನ್ನ ನೋಡು. There are today many Pauls are there. ಇವತ್ತಿನ ದಿವಸ ಅನೇಕ ಪೌಲರಿದ್ದಾರೆ. They tell like this. ಅವರು ಈ ರೀತಿಯಲ್ಲಿ ಹೇಳ್ತಾರೆ, Don't look at me. ನನ್ನನ್ನ ನೋಡ್ಬೇಡ್ರಿ, Don't look at Jesus. ಯೇಸುವನ್ನ ನೋಡ್ರಿ, Don't follow me. ನನ್ನನ್ನ ಹಿಂಬಾಲಿಸಬೇಡ್ರಿ, Follow Jesus. ಯೇಸುವನ್ನ But ಹಿಂಬಾಲಿಸಬೇಡ್ರಿ. the true Paul said, ಆದ್ರೆ ನಿಜವಾದ ಪೌಲರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, imitate me as I imitate Christ. ನಾನು ಕ್ರಿಸ್ತನನ್ನು ಅನುಸರಿಸುವ ರೀತಿಯಲ್ಲಿ ನನ್ನನ್ನು ಅನುಸರಿಸಿರಿ ಎಂದು ಹೇಳಿದನು. That is true Christian life. ಅದು ನಿಜವಾದ ಕ್ರೈಸ್ತ ಜೀವಿತ. Look what Romans chapter 12 verse number 2 says. ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಏನನ್ನ The ಹೇಳ್ತಾರೆ? apostle Paul is writing to Romans. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ, Don't copy the behavior and customs of this world, but let God transform you into a new person by changing the way you think. Then you will learn to know God's will for you, which is good, pleasing, and perfect. ಈ ಅಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. Hallelujah. So today's word. ಇವತ್ತಿನ ದಿವಸ ದೇವರ ವಾಕ್ಯ, Don't copy the word. Don't copy the customs of this world. ಈ ಲೋಕದ ಯಾವುದೇ ಆಚಾರಗಳನ್ನ ನೀವು ಹಿಂಬಾಲಿಸಬೇಡ್ರಿ. Don't allow anyone to influence your life. ನಿಮ್ಮನ್ನ ಯಾವುದೇ ವ್ಯಕ್ತಿಗಳು ಪ್ರಭಾವ ಬೀರುವುದಾದ್ರೆ ಅವರನ್ನ ಪ್ರಭಾವ ಬೀರುವುದಕ್ಕೆ ಬಿಡಬೇಡ್ರಿ. You must influence your atmosphere. ನೀವು ಈ ನಿಮ್ಮ ಸುತ್ತಲಿರುವ ವಾತಾವರಣ ನೀವು ಪ್ರಭಾವನ ಬೀರಬೇಕು. Become the slaves of Christ. ನೀವು ಆವಾಗ ದೇವರ ಸೇವಕರಾಗಿ ನೀವು ಮಾರ್ಪಡುತ್ತೀರಿ. Hallelujah. Hallelujah. Become the slaves of Christ. ದೇವರ ದಾಸರಾಗಿ ನೀವು That ಮಾರ್ಪಡುತ್ತೀರಿ. is true freedom. ಅದು ನಿಜವಾದ ಒಂದು ಸ್ವಾತಂತ್ರ್ಯವಾಗಿದೆ. So God bless everyone according to this word of God. ದೇವರ ಈ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲ ಆಶೀರ್ವದಿಸುವುದಾಗಲಿ. Especially according to Leviticus chapter 18 verse number 3. ಯಾಜಕ ಕಾಂಡ 18ನೇ ಅಧ್ಯಾಯ 3ನೇ ವಚನ, And Romans chapter 12 verse number 2. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದ ಪ್ರಕಾರ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸುವುದಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ರಾಜ, ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಕರ್ತನೆ ನಮ್ಮ ಭಾರತ ದೇಶದ ಕರ್ತನೆ 79ನೇ ವರ್ಷದ ಕರ್ತನೆ ರಾಜ ಈ ಸ್ವಾತಂತ್ರ್ಯದ ದಿವಸದಲ್ಲಿ ಮುಂಜಾವಿನಲ್ಲಿ ಬಂದು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ನಿಜವಾದ ಸ್ವಾತಂತ್ರ್ಯ ಆದರೆ ಏನು ಎಂದು ನಾವು ತಿಳಿದುಕೊಂಡಿದ್ದೇವಲ್ಲ ಕರ್ತನೆ, ಈ ಲೋಕ ಎಂದಿಗೂ ಕೂಡ ಕರ್ತನೆ ನಮ್ಮ ಮೇಲೆ ಪ್ರಭಾವ ಬೀರಕೂಡದು. ನಮ್ಮ ಜೀವಿತ ನೀತಿವಂತಿಕೆ ಜೀವಿತ, ಸತ್ಯವಂತಿಕೆ ಜೀವಿತ ಕರ್ತನೆ ರಾಜ, ಅದೇ ರೀತಿಯಲ್ಲಿ ಕರ್ತನೆ ನಿನ್ನ ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಜೀವಿತ ಕರ್ತನೆ ಅವರ ಮೇಲೆ ಪ್ರಭಾವ ಬಿದ್ದು ಕರ್ತನೆ ಅವರು ಕೂಡ ಬಿಡುಗಡೆ ಹೊಂದುವ ಹಾಗೆ ನೀನು ನಡೆಸಿದ ಕಾರ್ಯ ನನಗೆ ಸ್ತೋತ್ರ ಸಭ. ನಮ್ಮ ಸುತ್ತಲೂ ಯಾವ ಕಾರಣಗಳಿಂದ ಯಾವ ಮಾರ್ಗಗಳಿಂದ ಸೈತಾನನು ಕರ್ತನೆ ರಾಜ ಈ ಲೋಕದ ವಿಚಾರಗಳು ನಮ್ಮ ಮೇಲೆ ಪ್ರಭಾವ ಬೀಳುವುದಕ್ಕೆ ತಂತ್ರವನ್ನು ರೂಪಿಸುತ್ತಿದ್ದಾನೋ ಆ ಎಲ್ಲಾ ತಂತ್ರಗಳನ್ನ, ಎಲ್ಲಾ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಉಂಟು ಮಾಡಿ ನಮ್ಮನ್ನೆಲ್ಲರೂ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಸಮೇತ ಪ್ರಾರ್ಥಿಸುವಲ್ಲಿ ಕೊಟ್ಟಿದ್ದ ಜೀವವುಳ್ಳ ತಂದೆ. ಆಮೆನ್.